ನಮಸ್ಕಾರ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಯಾರಿಗಾದರೂ ಅಂಗವೈಕಲ್ಯ ಇದೆ ಅಂದರೆ ನಾರ್ಮಲ್ ಆಗಿರೋ ಜನರ ಮೊದಲ ಎಕ್ಸ್ಪ್ರೆಷನ್ ಅಯ್ಯೋ ಪಾಪ ಅನ್ನೋದು. ಇವರಿಗೆ ಹಿಂಗಾಗಬಾರ್ದಿತ್ತು ಅಂತ ಸಿಂಪತಿ ತೋರಿಸ್ತಾರೆ. ಕೈಲಾದಷ್ಟು ಸಹಾಯ ಮಾಡೋರು ಇದ್ದಾರೆ. ಆದರೆ ಆ ಅಂಗವೈಕಲ್ಯ ಇರೋ ವ್ಯಕ್ತಿ ಯಾರ ಮೇಲೂ ಡಿಪೆಂಡ್ ಆಗದಂತೆ ಜೀವನ ನಡೆಸೋಕೆ ಸಾಧ್ಯ ಇದೆ ಅನ್ನೋದನ್ನು ಮಾತ್ರ ಯಾರೂ ಹೇಳಲ್ಲ. ಆದರೆ ನಾವೀಗ ಹೇಳೋಕೆ ಹೊರಟಿರೋ ಸ್ಟೋರಿಯಲ್ಲಿ ಹೀರೋ ಒಬ್ಬ ಅಂಗವಿಕಲ. ತೆಲುಗಿನ ರವಿತೇಜ ಆ್ಯಕ್ಟ್ ಮಾಡಿರೋ ರಾಜಾ ದಿ ಗ್ರೇಟ್ ಸಿನಿಮಾದಂತೆಯೇ ತೆಲುಗು ಮಣ್ಣಿನ ಮಗನೇ ಆಗಿರುವ ಈ ಯುವಕ ರೀಲಲ್ಲ, ಬದಲಿಗೆ ರಿಯಲ್ ಲೈಫ್ನಲ್ಲೇ ಹೀರೋ. ಯಾರು ಸುಲಭವಾಗಿ ಊಹಿಸಲಾಗದಂಥ ಸಾಧನೆ ಮಾಡಿದ ಬಿಸ್ನೆಸ್ ಮ್ಯಾನ್. ಹುಟ್ಟುತ್ತಲೇ ಕುರುಡಾಗಿ ಹುಟ್ಟಿದ್ರೂ ಇವತ್ತು ನೂರಾರು ಅಂಧ ವಿಶೇಷಚೇತನರ ಬಾಳಿನ ಆಶಾಕಿರಣ. ಇವರ ಹೆಸರು ಶ್ರೀಕಾಂತ್ ಬೊಲ್ಲಾ. 1991 ಜುಲೈ 7 ಆಂಧ್ರ ಪ್ರದೇಶದ ಮಚಲಿಪಟ್ನಂ ಜಿಲ್ಲೆಯ ಸೀತಾರಾಮಪುರಂನಲ್ಲಿ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ್ದು. ಹುಟ್ಟುತ್ತಲೇ ಕುರುಡಾಗಿದ್ದರಿಂದ ಮಗುವೇ ಬೇಡ ಅಂತ ಶ್ರೀಕಾಂತ್ರ ತಂದೆ ತಾಯಿಗೆ ಸಂಬಂಧಿಕರು ಊರೋರೆಲ್ಲ ಹೇಳಿದ್ರಂತೆ. ನಿಮ್ಮ ಮುಪ್ಪಿನಲ್ಲಿ ಕಣ್ಣಿಲ್ಲದ ಈ ಕುರುಡ ನಿಮ್ಮನ್ನೇನ ನೋಡ್ಕೊಳ್ತಾನೆ ಅಂತ ಪ್ರಶ್ನಿಸಿದ್ರಂತೆ. ಆದರೆ ಅವರಿವರ ಮಾತಿಗೆ ಕಿವಿಗೊಟ್ಟು ಶ್ರೀಕಾಂತ್ರ ಅಪ್ಪ ಅಮ್ಮ ತಮ್ಮ ಮಗನನ್ನ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ಬಿಡಲಿಲ್ಲ. ಶ್ರೀಕಾಂತ್ರ ಜೀವನವೇನು ಸುಖದ ಸುಪ್ಪತ್ತಿಗೆಯಲ್ಲಿ ಇರಲಿಲ್ಲ. ಬಡ ಕೃಷಿಕ ಕುಟುಂಬ, ಜೊತೆಗೆ ಅಪ್ಪ ಅಮ್ಮ ಶಿಕ್ಷಣ ಕೊಡಿಸಬೇಕು ಅಂತ ಕಳಿಸಿದ್ರೂ ಶಾಲೆಯಲ್ಲಿ ಸಾಮಾನ್ಯ ಮಕ್ಕಳ ಜೊತೆ ಪಾಠ ಕಲಿಯೋ ಸವಾಲು. ಅಲ್ಲಿ ಶ್ರೀಕಾಂತ್ರ ಕುರುಡುತನವನ್ನು ಹಂಗಿಸ್ತಾ ಇದ್ರೆ ಅವಮಾನ ಸಹಿಸಿಕೊಂಡು ಇರೋದು ಆಗೋ ಮಾತಲ್ಲ. ಕಡೆಗೆ ಹೈದರಾಬಾದ್ನಲ್ಲಿ ವಿಶೇಷ ಚೇತನರಿಗಾಗಿಯೇ ಇರೋ ಶಾಲೆಗೆ ಅಪ್ಪ ಅಮ್ಮ ಶ್ರೀಕಾಂತ್ರನ್ನ ಸೇರಿಸ್ತಾರೆ. ಓದ್ನಲ್ಲಿ ಅದ್ಭುತವಾಗಿದ್ದ ಶ್ರೀಕಾಂತ್ ಬೊಲ್ಲಾ 10ನೇ ತರಗತಿಯಲ್ಲಿ ತಗೊಂಡಿದ್ದು ಬರೋಬ್ಬರಿ 90%. ಎಷ್ಟೋ ಜನ ಕನಸು ಕಾಣುವ ಮಾರ್ಕ್ಸ್ನ ಕಣ್ಣೇ ಕಾಣದ ಶ್ರೀಕಾಂತ್ ಬೊಲ್ಲಾ ತಗೊಂಡು ಸಾಧಿಸಿ ತೋರಿಸಿದರೂ ಅವರಿಷ್ಟಪಟ್ಟ ಸೈನ್ಸ್ ವಿಭಾಗದಲ್ಲಿ ಪದವಿ ಪೂರ್ವ ಶಿಕ್ಷಣಕ್ಕೆ ಪ್ರವೇಶ ಸಿಗಲ್ಲ. ಕಣ್ಣು ಕಾಣದವರಿಗೆ ಸೈನ್ಸ್ ವಿಭಾಗವನ್ನು ಕೊಡೋಕೆ ಅವಕಾಶ ಇಲ್ಲ ಅಂತ ಕಾಲೇಜುಗಳು ಶ್ರೀಕಾಂತ್ರ ಅರ್ಜಿಯನ್ನು ತಳ್ಳಿ ಹಾಕಿದ್ವು. ಬೇಕಿದ್ರೆ ಆರ್ಟ್ಸ್ ಕಾಮರ್ಸ್ ವಿಭಾಗದಲ್ಲಿ ಅವಕಾಶ ಕೊಡ್ತೀವಿ ಅನ್ನೋ ಸಹಾನುಭೂತಿ ತೋರಿಸಿದ್ವು. ಆದರೆ ಛಲ ಬಿಡದ ಶ್ರೀಕಾಂತ್ ನನಗೆ ವಿಜ್ಞಾನ ವಿಷಯವೇ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಾರೆ. ಕಟಕಟೆಯಲ್ಲಿ ತಮ್ಮ ಛಲವನ್ನು ಸಾಧಿಸುವ ಶ್ರೀಕಾಂತ್ ಆಂಧ್ರ ಪ್ರದೇಶದಲ್ಲಿ ಸೈನ್ಸ್ ಸ್ಟ್ರೀಮ್ನಲ್ಲಿ ಅಡ್ಮಿಷನ್ ಪಡೆದ ಮೊಟ್ಟ ಮೊದಲ ದೃಷ್ಟಿರಹಿತ ವಿದ್ಯಾರ್ಥಿ. ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂರ ಕನಸು ಲೀಡ್ ಇಂಡಿಯಾ 2020 ಮೂವ್ಮೆಂಟ್ನಲ್ಲಿ ಶ್ರೀಕಾಂತ್ ಭಾಗಿಯಾಗಿದ್ರು. ಈ ವೇಳೆ ಮುಂದೆ ನೀನೇನಾಗ್ತೀಯಾ ಅನ್ನೋ ಪ್ರಶ್ನೆಗೆ ಶ್ರೀಕಾಂತ್ರ ಉತ್ತರ ಕಲಾಂ ಕೂಡ ತಲೆದೂಗುವಂತೆ ಮಾಡಿತ್ತು. ನಾನು ಭಾರತದ ಮೊದಲ ಅಂಧ ರಾಷ್ಟ್ರಪತಿ ಆಗ್ತೇನೆ ಅಂತ ಶ್ರೀಕಾಂತ್ ಉತ್ತರಿಸಿದ್ರು. ಶ್ರೀಕಾಂತ್ರ ಹೋರಾಟದ ಬದುಕು ಇಲ್ಲಿಗೆ ಮುಗಿಯೋದಿಲ್ಲ. ಸೈನ್ಸ್ ವಿಭಾಗದಲ್ಲಿ 98% ಮಾರ್ಕ್ಸ್ ತಗೊಂಡು ಇಂಜಿನಿಯರಿಂಗ್ ಮಾಡೋಕೆ ಅಂತ IIT ಕೋಚಿಂಗ್ಗೆ ಅರ್ಜಿ ಹಾಕ್ತಾರೆ. ಆದರೆ ಮತ್ತದೇ ಸಮಸ್ಯೆ, ಕಣ್ಣು ಕಾಣದವರಿಗೆ ಅವಕಾಶ ಇಲ್ಲ ಅನ್ನೋ ಉತ್ತರ. IITಗೆ ಹೋಗಲು ಸಾಧ್ಯವಿಲ್ಲ ಅಂತ ಮತ್ತೆ ಶ್ರೀಕಾಂತ್ ಕಾನೂನು ಹೋರಾಟದ ಮೊರೆ ಹೋಗಲಿಲ್ಲ. ಬದಲಿಗೆ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಯೋಚನೆ ಮಾಡಿದ್ರು. ವಿದೇಶಿ ಕಾಲೇಜುಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರು. ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅನ್ನೋ ಗಾದೆ ಮಾತನ್ನ ಶ್ರೀಕಾಂತ್ ಬೊಲ್ಲಾ ತಮ್ಮ ಲೈಫ್ನಲ್ಲೇ ಸುಳ್ಳಾಗಿಸಿದ್ರು. ಅಮೆರಿಕಾದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶ್ರೀಕಾಂತ್ ಬೊಲ್ಲಾ ಆಯ್ಕೆಯಾಗಿದ್ರು. MIT, ಸ್ಟ್ಯಾನ್ಫರ್ಡ್, ಬರ್ಕ್ಲಿ, ಕಾರ್ನಿಯೆ ಮೆಲಾನ್ ಸೇರಿ 5 ಶಿಕ್ಷಣ ಸಂಸ್ಥೆಗಳಲ್ಲಿ ಪದವಿ ಮಾಡೋ ಅವಕಾಶ ಸಿಕ್ಕಿತ್ತು. ಕಡೆಗೆ ಶ್ರೀಕಾಂತ್ ಬೊಲ್ಲಾ ಕೇಂಬ್ರಿಡ್ಜ್ನಲ್ಲಿರುವ ಪ್ರತಿಷ್ಠಿತ ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆ ಮ್ಯಾಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MITಗೆ ಪ್ರವೇಶ ಪಡೀತಾರೆ. ಇಲ್ಲಿ ದಾಖಲಾತಿಯನ್ನ ಪಡೆದ ಮೊದಲ ಇಂಟರ್ನ್ಯಾಷನಲ್ ವಿಜುವಲಿ ಚಾಲೆಂಜ್ಡ್ ವಿದ್ಯಾರ್ಥಿ ಶ್ರೀಕಾಂತ್ ಬೊಲ್ಲಾ. ಅಷ್ಟೇ ಅಲ್ಲ, ಶ್ರೀಕಾಂತ್ಗೆ ಅವರ ಶಿಕ್ಷಣಕ್ಕೆ ಸಂಪೂರ್ಣ ಆರ್ಥಿಕ ನೆರವು ಕೂಡ ಸಿಗುತ್ತೆ. ಸಿಸ್ಟಮ್ ಇಂಜಿನಿಯರಿಂಗ್ನಲ್ಲಿ ಮ್ಯಾನೇಜ್ಮೆಂಟ್ ಸೈನ್ಸ್ ಮೇಜರ್ನೊಂದಿಗೆ ತಮ್ಮ ಪದವಿಯನ್ನು ಮುಗಿಸ್ತಾರೆ. ಕಣ್ಣು ಕಾಣದಿದ್ರೂ ಕನಸು ಕಾಣೋದ್ರಲ್ಲಿ ಶ್ರೀಕಾಂತ್ ಬೊಲ್ಲಾ ಯಾವುದೇ ಚೌಕಾಸಿ ಮಾಡ್ತಿರಲಿಲ್ಲ. ಈಗ ಆ ಕನಸುಗಳನ್ನು ಸಹ ಶ್ರೀಕಾಂತ್ ಸಾಧಿಸಿ ತೋರಿಸ್ತಾ ಇದ್ದಾರೆ. MITಯಲ್ಲಿರುವಾಗಲೇ ಉದ್ಯಮಿಯಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಚಿಗುರುತ್ತೆ. ತಮ್ಮ ಪದವಿ ಮುಗಿಸಿದ ಬಳಿಕ ಭಾರತಕ್ಕೆ ಮರಳುವ ಶ್ರೀಕಾಂತ್ ಮೊದಲಿಗೆ 2011ರಲ್ಲಿ ಹೈದರಾಬಾದ್ನಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಸಮನ್ವಯಿ ಕೇಂದ್ರವನ್ನು ಸಹಸ್ಥಾಪಿಸ್ತಾರೆ. ಬ್ರೈಲ್ ಪ್ರಿಂಟಿಂಗ್ ಪ್ರೆಸ್, ಮೊಟ್ಟ ಮೊದಲ ಬ್ರೈಲ್ ಲೈಬ್ರರಿಯನ್ನು ಶುರು ಮಾಡ್ತಾರೆ. ಜೊತೆಗೆ ವಿಶೇಷ ಚೇತನ ಮಕ್ಕಳಿಗೆ, ಅದರಲ್ಲೂ ಕಣ್ಣು ಕಾಣದ ಮಕ್ಕಳಿಗಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ನೀಡ್ತಾರೆ. ಆದರೆ ಪರಿಸರ ಸ್ನೇಹಿ ಉದ್ಯಮವನ್ನು ಸ್ಥಾಪಿಸೋ ತುಡಿತ ಮಾತ್ರ ಕಡಿಮೆಯಾಗಲ್ಲ. ಮರು ವರ್ಷ ಅಂದರೆ 2012ರಲ್ಲಿ ಹೈದರಾಬಾದ್ನಲ್ಲಿ ತಮ್ಮದೇ ಸ್ಟಾರ್ಟಪ್
ಬೋಲ್ಯಾಂಟ್ ಇಂಡಸ್ಟ್ರಿಯನ್ನು ಶ್ರೀಕಾಂತ್ ಬೊಲ್ಲಾ ಸ್ಥಾಪಿಸ್ತಾರೆ. ಪರಿಸರ ಸ್ನೇಹಿ ಪ್ಯಾಕೇಜ್ ಮೆಟೀರಿಯಲ್ಗಳನ್ನು ತಯಾರಿಸುವ ಈ ಸಂಸ್ಥೆಯ ಆರಂಭಿಕ ಹೂಡಿಕೆದಾರರಲ್ಲಿ ಖುದ್ದು ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಕೂಡ ಒಬ್ಬರು. ಬೋಲ್ಯಾಂಟ್ ಇಂಡಸ್ಟ್ರಿಯಲ್ಲಿ ಅರೇಕಾದಿಂದ ವಿವಿಧ ಮರುಬಳಕೆ ಮಾಡಬಹುದಾದಂಥ, ಸುಲಭವಾಗಿ ಡಿಸ್ಪೋಸ್ ಮಾಡಬಹುದಾದಂಥ ಪ್ಲೇಟ್ಗಳು, ಪ್ಯಾಕೇಜ್ ಬಾಕ್ಸ್ಗಳು ಸೇರಿದಂತೆ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಮೆಟೀರಿಯಲ್ಗಳು ಇಲ್ಲಿ ತಯಾರಾಗ್ತಾ ಇವೆ. ವಿಶೇಷ ಅಂದರೆ ಭಾರತದಲ್ಲಿ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಮಾರ್ಕೆಟ್ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಗುರುತಿಸಿದವರಲ್ಲಿ ಮೊದಲಿಗರು ಶ್ರೀಕಾಂತ್ ಬೊಲ್ಲಾರ ದೂರದೃಷ್ಟಿಯನ್ನ, ಅವರ ಬಿಸ್ನೆಸ್ ಐಡಿಯಾವನ್ನ ಮೆಚ್ಚಿದ ಭಾರತದ ಮತ್ತೊಬ್ಬ ಖ್ಯಾತ ಉದ್ಯಮಿ ವಿಷನರಿ ರತನ್ ಟಾಟಾ ಕೂಡ ಬೋಲ್ಯಾಂಟ್ ಇಂಡಸ್ಟ್ರಿಯಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಇವತ್ತು ಭಾರತದಲ್ಲಿ ಸಸ್ಟೈನಬಲ್ ಪ್ಯಾಕೇಜಿಂಗ್ ವಸ್ತುಗಳನ್ನು ತಯಾರಿಸುವ ಟಾಪ್ ಕಂಪನಿಗಳಲ್ಲಿ ಬೋಲ್ಯಾಂಟ್ ಇಂಡಸ್ಟ್ರೀಸ್ ಒಂದು. ಬೋಲ್ಯಾಂಟ್ ಇಂಡಸ್ಟ್ರೀಸ್ನ ಉತ್ಪಾದನಾ ಘಟಕಗಳು ನಮ್ಮ ಕರ್ನಾಟಕದ ಹುಬ್ಬಳ್ಳಿ, ತೆಲಂಗಾಣದ ಹೈದರಾಬಾದ್, ನಿಜಾಮಾಬಾದ್ ಸೇರಿದಂತೆ 4 ಕಡೆಗಳಲ್ಲಿವೆ. 150 ಕೋಟಿಗೂ ಹೆಚ್ಚು ಆದಾಯವನ್ನು ಬೋಲ್ಯಾಂಟ್ ಇಂಡಸ್ಟ್ರೀಸ್ ಗಳಿಸ್ತಾ ಇದೆ. ಕಂಪನಿಯ ವ್ಯಾಲ್ಯೂಯೇಷನ್ ಸುಮಾರು 500 ಕೋಟಿಯಷ್ಟಿದೆ. ಇಷ್ಟೆಲ್ಲವನ್ನೂ ಕನಸು ಕಂಡಿದ್ದು, ಸಾಧಿಸಿ ತೋರಿಸಿದ್ದು ಕಣ್ಣೇ ಕಾಣದ ಒಬ್ಬ ಯುವಕ. ಶ್ರೀಕಾಂತ್ರ ಸಾಧನೆಗೆ ಹಲವು ಪ್ರಶಸ್ತಿಗಳ ಗರಿ ಕೂಡ ಮೂಡಿದ್ದು, 2017ರಲ್ಲಿ ಫೋರ್ಬ್ಸ್ ಮ್ಯಾಗಝಿನ್ ಏಷಿಯಾದ 30 ಅಂಡರ್ 30 ಉದ್ಯಮಿಗಳ ಪಟ್ಟಿಯಲ್ಲಿ ಶ್ರೀಕಾಂತ್ರನ್ನ ಗುರುತಿಸಿತ್ತು. 2016ರಲ್ಲಿ ಮಲೇಷಿಯಾ ECLIF ಎಮರ್ಜಿಂಗ್ ಲೀಡರ್ಶಿಪ್ ಅಂದರೆ ಉದಯಿಸುತ್ತಿರುವ ನಾಯಕ ಅನ್ನೋ ಅವಾರ್ಡ್ ನೀಡಿ ಗೌರವಿಸಿದೆ. 2019ರಲ್ಲಿ ಭಾರತ ಸರ್ಕಾರ ಕೂಡ ನ್ಯಾಷನಲ್ ಆಂಟ್ರಪ್ರನರ್ಶಿಪ್ ಅವಾರ್ಡ್ ನೀಡಿ ಸನ್ಮಾನಿಸಿದೆ. ಅಲ್ಲದೆ UKಯ ಒನ್ ಯಂಗ್ ವರ್ಲ್ಡ್ನಿಂದ ಆಂಟ್ರಪ್ರನರ್ ಆಫ್ ದಿ ಗ್ಲೋಬ್ ಗೌರವ ಕೂಡ ಲಭಿಸಿದೆ. 2030ರ ವೇಳೆಗೆ ಭಾರತವು ಸುಸ್ಥಿರ ಗುರಿಯನ್ನು ಸಾಧಿಸಲು ಸ್ಥಾಪಿಸಿರುವ ಸರ್ಜ್ ಇಂಪ್ಯಾಕ್ಟ್ ಫೌಂಡೇಶನ್ನ ನಿರ್ದೇಶಕರಾಗಿ 2016ರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2022ರಲ್ಲಿ ಸ್ವಾತಿ ಎನ್ನುವವರನ್ನ ಮದುವೆಯಾದ ಶ್ರೀಕಾಂತ್ ಈಗ ಮುದ್ದಾದ ಹೆಣ್ಣು ಮಗುವಿನ ತಂದೆ. ಕಣ್ಣು ಕಾಣದ ಬಾಲ್ಯದಿಂದಲೇ ಸಾಕಷ್ಟು ಟೀಕೆ, ಅವಮಾನಗಳನ್ನು ಎದುರಿಸಿದ ಶ್ರೀಕಾಂತ್ ಬೊಲ್ಲಾ ಇವತ್ತು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಇನ್ಸ್ಪಿರೇಷನ್. ಬಿಸ್ನೆಸ್ ವಿಷಯಕ್ಕೆ ಬಂದರೆ ಯಾವುದೇ ಅಂಗವೈಕಲ್ಯವಿಲ್ಲದೆ ನಾರ್ಮಲ್ ಆಗಿರೋರಿಗೆ ಕೂಡ ಶ್ರೀಕಾಂತ್ ಮಾದರಿ. ಸಾಧನೆಯ ಮೆಟ್ಟಿಲುಗಳನ್ನು ಹತ್ತುತ್ತಿರೋ ಶ್ರೀಕಾಂತ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಕನಸುಗಳನ್ನು ತಮ್ಮದೇ ಕಣ್ಣುಗಳಲ್ಲಿ ಇಂದಿಗೂ ಕಾಣ್ತಾ ಇದ್ದಾರೆ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಫಾಲೋ ಮಾಡಿ ನ್ಯೂಸ್ ಫಸ್ಟ್ ಸ್ಪೆಷಲ್.